ಅಕ್ಕ ಹೋದ್ ವಾರ ನಾನು ಯಾಕೆ ಆಬ್ಸೆಂಟ್ ಆಗಿದೆ ಗೊತ್ತಾ? ನಾನು ಈ ಪಿಕ್ಚರ್ಗೆ ಹೋಗಿದ್ದೆ ಅಕ್ಕ. ಅನುರಾಗ ಅರಳಿತು. ನಾನು ಇದೇ ವೇದಿಕೆಯಲ್ಲಿ ಗಿಲ್ಲಿ ಪ್ರಾಪರ್ಟಿ ಕಾಮಿಡಿ ಅಂತ ಒಂದು ಅದ್ಭುತವಾದ ಸ್ಕಿಟ್ ಮಾಡಿದ್ದೆ. ಅದ್ಭುತ, ಸಿಕ್ಕಾಪಟ್ಟೆ ಇಟ್ಟಾಗಿತ್ತು. ಅದಕ್ಕೆ ಜಪಾನಿಂದ ಫೋನ್ ಬಂದಿತ್ತು, ಜರ್ಮನಿಯಿಂದ ಫೋನ್ ಬಂದಿತ್ತು, ಎಲ್ಲಾ ಕಡೆಯಿಂದನೂ ಕಾಲ್ ಬಂದಿತ್ತು ಅಕ್ಕ. ಅದಕ್ಕೆ ಈ ವಾರ ನಾನು ಗಿಲ್ಲಿ ಪ್ರಾಪರ್ಟಿ ಕಾಮಿಡಿ 2.0 ಮಾಡ್ತಾ ಇದ್ದೀನಿ. ವೆಲ್ಕಮ್ ದಿ ಶೋ. ಅಕ್ಕ ಏನಕ್ಕ ಇಷ್ಟೊಂದು ಡಲ್ ಆಗ್ಬಿಟ್ಟಿದ್ದಾರೆ ನೀವು? ಅಕ್ಕ ನನಗೆ ಗೊತ್ತಾಯ್ತು, ನೀವು ಕಣ್ಣಿಗೆ ಕಾಜಲ್ ಹಾಕಿಲ್ಲ ತಾನೆ? ತಗೊಳ್ಳಿ ಅಕ್ಕ, ಕಾಜಲ್ ಹಾಕೊಳ್ಳಿ ಅಕ್ಕ. ಶ್ವೇತಕ್ಕ, ಏನಕ್ಕ ಇದು ನಿಮ್ ಬ್ಯೂಟಿ? ನಿಜವಾಗ್ಲೂ ನೀವು ಬಾಲಿವುಡ್ ಹೀರೋಯಿನ್ ಕತ್ರಿನಾ ಮೀರಿಸ್ತೀರಾ ಅಕ್ಕ. ಕಟ್ರೀನಾ ಅಕ್ಕುನಣ್ಣ, ನೀವು ನೋಡಕ್ ನಿಜವಾಗ್ಲೂ ಈ ತರ ಇದ್ದೀರಾ, ಅಲ್ಲು ಅರ್ಜುನ್ ತರ ಇದ್ದೀರಾ ಅಂತ ಮಗ. ಆನಂದಣ್ಣ, ನೀವೇನು ತಲೆ ಕೆಡಿಸ್ಕೋಬೇಡಿ. ಅಕ್ಕುಲಣ್ಣ ಟೀಮ್ ನ ಹೊಡಿಯಕ್ಕೆ ನಾನು ಫುಲ್ಲು ಸ್ಕೆಚ್ ಹಾಕಿದ್ದೀನಿ ಅಣ್ಣ. ಸೂಪರ್ ಸ್ಕೆಚ್ ಕಣ. ನಗು ಕುರಿಯಣ್ಣ, ನಾನೊಂದು ಒಳ್ಳೆ ಸ್ಟೋರಿ ಮಾಡಿದ್ದೀನಿ, ನಿಮ್ಗೆ ಡೈರೆಕ್ಷನ್ ಮಾಡ್ಬೇಕು. ಒಂದ್ ಲೈನ್ ಏನ್ ಗೊತ್ತಾ? ಹೇಳು. ಇದೇ ಒಂದ್ ಲೈನು ತಗೊಳ್ಳಿ, ಚೆನ್ನಾಗಿದ್ರೆ ಫೋನ್ ಮಾಡಿ ಅಣ್ಣ. ಇದು 10 ರೂಪಾಯಿ, ಐ ಮೇಲೆ ಇಟ್ಕೊಂಡ್ರೆ 50 ರೂಪಾಯಿ. ಇದು 1 ರೂಪಾಯಿ, 1000 ಇದ್ರೆ 1000 ರೂಪಾಯಿ. ಸೂಪರ್ ಅಣ್ಣ, ಇದು ಬಾಲ್ ಅಣ್ಣ, ಬಾಲು. ಹಾ. ಇದನ್ನ ನೀನ್ ಹಿಡ್ಕೊಂಡು ಲೌಡ್ ಆಗಿ ಮಾತಾಡಿದ್ರೆ, ಏಯ್! ಏ ಅಣ್ಣ ಲೌಡ್ ಬಾಲ್ ಅಣ್ಣ. ಮುಯಿ ನಮ್ಮೆಲ್ಲರದು 11 ರೂಪಾಯಿ ಸ್ಕಿಟ್ ಇದ್ರಿ, ನನ್ನ ಮಗಂದು 1 ರೂಪಾಯಿ ಸ್ಕಿಟ್. ಅಷ್ಟೋಗ ಲೂಚ್ಕಬ ವಷ್ಟ ಹೊಡಿತಾ ಇದೆ. ನೀನೇನೆ ನನ್ನೇ ನೋಡ್ತಾ ಇದ್ಯಾ? ಸರ್, ನಾನು ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಸರ್. ನೀವು ನಂಗೆ ನನ್ನನ್ನೇ ನೋಡ್ತಾ ಇದ್ಯಾ? ಸಾರಿ ಕಣೆ, ಈಗ ನಾನು DKD ಬೇರೆಯವ್ರನ್ನ ನೋಡ್ತಾ ಇದ್ದೀನಿ. ನಿನಗೆ ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ, ಹೋಗು. ಸರ್, ಹಾ. ನಿಮ್ಗೆ ನಾನು ಲವ್ ಮಾಡಕ್ಕೆ ದಮ್ ಇಲ್ಲ. ಥ್ಯಾಂಕ್ ಯು. ನನ್ನ ತಂಡದ ಕಲಾವಿದೆ ಅಕ್ಕ. ಸರ್, ಮೊನ್ನೆ ಆನಂದ್ ಸರ್ ಮಗಳು ಒಂದ್ಸಿಕ್ಕ ಬಂದಿದ್ಲು. ಹಾ. ಏನ್ ಎನರ್ಜಿ, ಏನ್ ಡೈಲಾಗು. ದಿಟ್ಟವ್ರ ಅಪ್ಪನ್ ತರನೇ ಟ್ಯಾಲೆಂಟೆಡ್ ಸರ್. ಎಷ್ಟೇ ಆದ್ರೂ ಅದು ಆನಂದ್ ಅಣ್ಣನ ಜೀನ್ಸು ಕಣೆ, ಹಂಗೆ ಇರ್ತದೆ. ನೋಡು ಅಕ್ಕ, ಮಾತಾಡ್ತಾ ಇರೋ ಡೈಲಾಗ್ ಒಂದಕ್ಕೊಂದು ಸಿಂಕೆ ಆಯ್ತಾ ಇಲ್ಲ. ಸರಿ ಆಯ್ತು, ಈಗ ಕಸ್ಟಮರ್ ಬರೋ ಟೈಮ್ ಆಯ್ತು, ಎಲ್ಲ ರೆಡಿ ಮಾಡ್ಕೊಳ್ಳಿ. ಸರ್, ಏನ್ ಬೇಕಾಗಿತ್ತು ಸರ್ ನಿಮ್ಗೆ? ನೀವು DKD ಫುಲ್ ಡ್ಯಾನ್ಸ್ ಸರ್. ಅಲ್ಲ ಸರ್, DKD ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ಇಲ್ಲಿ ಯಾಕೆ ಸರ್ ಕಾಮಿಡಿ ಮಾಡಲ್ಲ ನೀವು? ನಾನು ನಿಮ್ಮ ತಂಡದ ಕ್ಯಾಪ್ಟನ್ ಆಗಿದ್ದಕ್ಕೂ ಒಳ್ಳೆ ಮರ್ಯಾದೆ ಕೊಟ್ರಿ. ಏನ್ ಬೇಕು ಸರ್ ನಿಮ್ಗೆ? ಸರ್, ನನಗೆ ಒಂದು ಒಳ್ಳೆ ಬೆಡ್ ಬೇಕಾಗಿತ್ತಲ್ಲ ಸರ್. ಬೆಡ್ ಸರ್. ಬನ್ನಿ ಸರ್, ಇಲ್ಲೇ ಇದೆ ಸರ್. ಇದ್ರ ಸ್ಪೆಷಾಲಿಟಿ ಏನ್ ಗೊತ್ತಾ? ಏನ್ ಸರ್? ಇದ್ರ ಮೇಲೆ ಮಲ್ಕೊಂಡ್ರೆ ನಿಮ್ ಪಕ್ಕ ನೀವು ತುಂಬಾ ಇಷ್ಟಪಟ್ಟಿರೋ ಮಲ್ಕೊಂಡಿರೋ ತರ ಫೀಲ್ ಆಗುತ್ತೆ ಸರ್. ನನಗೆ ಶುಭ ಅಂದ್ರೆ ತುಂಬಾ ಇಷ್ಟ ಸರ್. ಹೇ ಸರ್, ಅಂದ್ರೆ ಹೇಳ್ದೆ ಅಷ್ಟೇ ಸರ್, ಅಷ್ಟೇ. ಒಂದ್ ಡೆಮೋ ನೋಡ್ತೀರಾ? ಖಂಡಿತ ಸರ್. ಮಲಗಿ ಸರ್, ಮಲಗಿ ಸರ್, ಹಂಗೆ ಮಲಗಿ ಸರ್. ಈಗ ನಿಮ್ ಪಕ್ಕದಲ್ಲಿ ಯಾರಾದ್ರೂ ಮಲಗಿರೋ ತರ ಫೀಲ್ ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್. ಕೈ ಬಿಡಿ. ಅಲ್ಲ, ಹಿಡ್ಕೊಂಡಿರೋ ಕೈ ಬಿಡಿ ಸರ್. ಯಾರು ಸರ್ ಇವನನ್ನ ಮಲ್ಸಿದ್ದೀರಾ? ಸರ್, ಈಗ ನೀವು ಮನೆಗೆ ಬೆಡ್ ತಗೊಂಡು ಹೋಯ್ತೀರ ಅಲ್ವಾ, ದಿನಾ ನೈಟು ನಿಮ್ ಪಕ್ಕ ಬಂದು ಮಲ್ಕತಾನೆ ಅವನು, ಅದೇ ಆಫರ್ ಸರ್. ಸರ್, ಈ ಆಫರ್ ಅವಳಿಗಿಲ್ವಾ ಸರ್? ಇಲ್ಲ ಸರ್, ನಮ್ಮನೆ ಬೆಡ್ ಖಾಲಿ ಇದೆ. ಬನ್ನಿ ಸರ್, ನೀವು ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್. ಎಷ್ಟು ದೊಡ್ಡ ವಾಷಿಂಗ್ ಮಿಷಿನ್ ಸರ್ ಇದು. ಹೌದು ಸರ್, ಇದ್ರ ಬೆಲೆ ಕೇವಲ 5,999 ರೂಪಾಯಿ ಮಾತ್ರ. ಇದಕ್ಕೆ 5,999. ಇದನ್ನ ಹೆಂಗ್ ಸರ್ ಆಪರೇಟ್ ಮಾಡೋದು? ಒಂದ್ ನಿಮಿಷ, ಡೋರ್ ಓಪನ್ ಮಾಡಿ ಒಳಗಡೆ ಹೋಗಿ ಸರ್. ಹೋದ್ರೆ ಸರ್? ಸರ್, ಹಾ, ಇದೇನ್ ಸರ್ ಒಳಗಡೆ ಇಷ್ಟು ದೊಡ್ಡ ಕಲ್ಲಿಟ್ಟಿದ್ದೀರಾ? ಅದೇ ಸರ್ ಸ್ಪೆಷಾಲಿಟಿ. ಈಗ ನೀವು ಬಟ್ಟೆ ವಾಶ್ ಮಾಡ್ಬೇಕು ಅನ್ಕತಿದ್ದೀರಾ, ಅದನ್ನ ಓಪನ್ ಮಾಡ್ಬಿಟ್ಟು ಒಳಗಡೆ ಹೋಗಿ, ಒಳಗಡೆ ಈ ಕಲ್ಲು ಇರ್ತದೆ, ಬಟ್ಟೆ ಹಾಕೊಂಡು ಆಚೆ ಬಂದ್ಬಿಡಿ ಸರ್. ಇದೆ ಸರ್ speciality. ಅಯ್ಯೋ ಕಿತ್ತೋದ್ ನನ್ ಮಗನೇ, ಈ ತರ ತುಕಾಲಿ ಅಂಗಡಿ ಇಟ್ಟು ತುಕಾಲಿ ಪಂಚ ಹಾಕಿ ಎಲ್ರನ್ನ ಯಮಾರಿಸ್ತೀಯಾ? ಸರ್, ಒಂದ್ ನಿಮಿಷ, ಅಯ್ಯೋ ಸರ್, ಒಂದ್ ನಿಮಿಷ. ಲಾಸ್ಟ್ ಇನ್ನೊಂದೇ ಒಂದಿದೆ ಅಕ್ಕ. ಇದನ್ನ ಊರ್ ಕಡೆ ನೀರ್ ಕಂಡಿಡಿಯಕ್ ಮಾತ್ರ ಯೂಸ್ ಮಾಡ್ತಾರೆ ಅನ್ಕೊಂಡವ್ರೆ. ಇಲ್ಲಿ ಫಿನಾಲೆಲಿ ಕ್ಯಾಪ್ಟನ್ ವಿನ್ ಯಾರಾಯ್ತಾರೆ ಅವ್ರನ್ನ ಕಂಡಿಡಿಬಹುದು. ಇದು ಚೆನ್ನಾಗಿದೆ. ಇದು
ನನಗೆ ಗೊತ್ತು ಕುರಿಯಣ್ಣನ ಹತ್ರನೇ ಹೋಯ್ತದೆ ಇದು ಅಂತ ಎಷ್ಟೇ 9 ಲಕ್ಷ ಅವ್ರ ಅಲ್ವಾ ಈ ಕಡೆನೆ ಗೆದ್ದಿರೋದು? ಬರ್ಬೇಕದು. ಹಾ ಗೊತ್ತು. ಬಾ, ಬಾ. 18ನೇ ವಾರ 19ನೇ ವಾರ 20ನೇ ವಾರ 21ನೇ ಅವೆಲ್ಲವೂ ಒಂದು ಲೆಕ್ಕ, ಇನ್ನು ಮುಂದೆ ಇನ್ನೊಂದು ಲೆಕ್ಕ. ಅವ್ರು win. ಈ ಕಡೆ ಈ ಕಡೆ ಇಲ್ಲಿವರೆಗೂ ಒಂದು ಲೆಕ್ಕ, ಇಲ್ಲಿಂದ ಇನ್ನೊಂದು ಲೆಕ್ಕ. ತಮ್ಮನಾಗಿ ನೀನ್ ಯಾರ್ ಕಡೆ ಬರ್ಬೇಕು ಕರೆಕ್ಟ್ ಆಗಿ ಬರ್ತಾ ಇದೀಯಾ. ಅವನ್ ಬರ್ತಾರೆ ನಿನ್ನ ಹತ್ರ ಅಲ್ಲ, ನನ್ನ ಹತ್ರ ಕೊಡು ಮಗ. ಫಿನಾಲಲ್ಲಿ ಏನೋ ತಳ್ಕೆಳಕ್ಕಾಗುತ್ತೆ ಕಾದು ನೋಡೋಣ. ಏ ತವ ಸೂಪರ್ ಡಾ. ಏ ಲವ್ ಯು ತವ. ನಮ್ಮ ವೇದಿಕೆಯ ಪ್ರಾಪರ್ಟಿ ಕಾಮಿಡಿಯ ಅಂಬಾಸಿಡರ್ ಗಿಲ್ಲಿ ನಟ ಅವರ ಪರ್ಫಾರ್ಮೆನ್ಸ್ ಗೆ ಬರಲಿ ಜೋರಾದ ಚಪ್ಪಾಳೆ. ಸೊ ಸ್ಟ್ರೇಟ್ ಆಗಿ ಕುಲ್ ಸರ್ ಹೇಗಿತ್ತು ಸ್ಕಿಟ್? ಏನಂತ ಹೇಳಲಿ ಅಮ್ಮ, ಏನಂತ ಹೇಳಲಿ. ಇದು ನಿನ್ನ ಸ್ಟ್ರೆಂಗ್ತ್. ನಮ್ಮ ಗಿಲ್ಲಿ ನಟ ಅಂದ್ರೇನೆ ಪ್ರಾಪರ್ಟಿ ಕಾಮಿಡಿ ಅಂದ್ರೆ ಗಿಲ್ಲಿ ನಟ. ನನಗೆ ಖುಷಿಯಾಗಿದ್ದೆ ಏನಂದ್ರೆ ಇಷ್ಟು ವಾರಗಳು ಇದನ್ನ ಮಿಸ್ ಮಾಡ್ಕೋತಿದ್ದೆ ನಾನು. ಏನಕ್ಕೆ ನಮ್ಮ ಗಿಲ್ಲಿ ನಟ ಅವನ ಚಾಪನ್ನ ಹಾಕ್ತಿಲ್ಲ ವೇದಿಕೆ ಮೇಲೆ, ಅವನ ಸ್ಟ್ರೆಂಗ್ತ್ ನ ತರ್ತಾ ಇಲ್ಲ ವೇದಿಕೆ ಮೇಲೆ. ಫೈನಲಿ ಮಗನೇ ನೆನ್ಪಿಟ್ಕೋ, ನಿನ್ನ ಪ್ರಾಪರ್ಟಿ ಕಾಮಿಡಿ ಪಾಪ್ಯುಲರ್ ಮಾಡಿದ್ ಯಾರು? ನೀವೇನ? ಅಲ್ವಾ? ಬಹಳ ಖುಷಿ ಆಗತ್ತೆ ಅದನ್ನ ತಂದಿದೆಯಲ್ಲ ನನಗೋಸ್ಕರ, ಅದಕ್ಕೆ ಹೊಡಿ ಶಾವ್ಗ್ಯಾಗ್ ಮಜ್ಗಿ. ಇದು ಪರ್ಫಾರ್ಮೆನ್ಸ್ ಮೀರಿ ನಾನು ಗಿಲ್ಲಿ ಬಗ್ಗೆ ಇವತ್ತು ಮಾತಾಡಕ್ಕೆ ಇಷ್ಟಪಡ್ತೀನಿ. ಗಿಲ್ಲಿ ನನಗೆ ತುಂಬಾ ಇಷ್ಟವಾಗುವಂಥ ಒಬ್ಬ ವ್ಯಕ್ತಿ, ಓಕೆನಾ? ತುಂಬಾ ಇಷ್ಟವಾಗುವಂಥ ಒಂದು ವ್ಯಕ್ತಿತ್ವ. ಅವನಿಗೆ ಲೆಕ್ಕಾಚಾರದ ಬದುಕು ಗೊತ್ತಿಲ್ಲ, ಅವನ್ ಯಾವ್ದನ್ನೂ ಕ್ಯಾಲ್ಕುಲೇಟ್ ಮಾಡಲ್ಲ, ಓಕೆನಾ? ಅವನ್ ಯೋಚನೆ ಮಾಡದೆ ಎಲ್ಲರ ಪರ್ಫಾರ್ಮೆನ್ಸ್ ಅಲ್ಲಿ ಏನೋ ಒಂದ್ ನಗು ತುಂಬಿಸೋದಕ್ ಬರ್ತಾನೆ. ಅವನ ಆ ಮುಗ್ಧತೆ ನನಗೆ ಬಹಳ ಇಷ್ಟ. ಗಿಲ್ಲಿ ಇವತ್ ನೀನು ಹೆಂಗ್ ಗೊತ್ತಾ, ನೀನು ತಾನು ಬೆಳೆದು ತನ್ನವರನ್ನ ಬೆಳೆಸೋ ಆ ಗುಣ. ನಿಂತ ನೋಡು ಯಜಮಾನ, ಅವನ್ ಯಾವ ಶೋಗಾದ್ರೂ ಆ ಶೋನ ಗೆಲ್ಲಿಸ್ತಾನೆ, ಅಷ್ಟು ಚಾರ್ಮಿಂಗು. ನೋಡಿ ನಮ್ ಡಿಕೆಡಿಗೆ ಬಂದ 15-20 ಮಿಲಿಯನ್ಸ್ನೆಲ್ಲ ಹಂಗೆ ಜಸ್ಟ್ ಫಿಂಗರ್ ಟಿಪ್ಸ್ ಅಲ್ಲಿ ಕೊಟ್ಬಿಟ್ಟ, ಅಷ್ಟು ಟ್ಯಾಲೆಂಟೆಡ್. ಐ ಲವ್ ಯು ಗಿಲ್ಲಿ. ನಿಂಗೆ ಗೊತ್ತದು, ನಾನ್ ಜಗ್ಗೇಶ್ ಸರ್ಗೆ ಮೊನ್ನೆ ನೀನ್ ಮಾಡಿದ್ದ ಆ ಸ್ವ್ಯಾಗು, ಆ ಡಾನ್ಸ್ ಅಲ್ಲಿ ಇದ್ದಂತ ಕಾಮಿಡಿ, ಆ ಹುಡುಗಿರ್ ಜೊತೆ ಮಾಡಿ ಡಾನ್ಸು ಸರ್ ನೀವ್ ನೋಡ್ಲೇಬೇಕು ಸರ್. ಸರ್ ನೀವು ಶಾಕ್ ಆಗ್ತೀರಾ ಸರ್ ನಿಜವಾಗ್ಲೂ. ಮಹಾಸಂಗಮದ ಗಿಲ್ಲಿ ವಿಡಿಯೋ ಪ್ಲೀಸ್. ಗಿಲ್ಲಿ ಹೆಂಗಂದ್ರೆ ಕಾಮಿಡಿ ಮಾಡ್ಬೇಕಾದ್ರೆ 2 ಹೆಜ್ಜೆ ಹಿಂದೆ, ಅದೇ ಡಿಕೆಡಿಲಿ ಡಾನ್ಸ್ ಮಾಡ್ಬೇಕಂದ್ರೆ 3 ಹೆಜ್ಜೆ ತುದಿಗಾಲಲ್ಲಿ ಮುಂದೆ ನಿಂತಿರ್ತಾರೆ. ರೀಸನ್ ಯಾರು ಅಂತ ನೀವು ನೋಡಿದ್ರಲ್ಲ ಸರ್. ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೆ ಅವಳನ್ನ. ಲವ್ ಮಾಡ್ತಾ ಇದೀನಿ ಸರ್. ಮನ್ಸಾರ ಇಷ್ಟಪಡ್ತಿದ್ದೆ. ನಿನ್ ಪ್ರಕಾರ ಲವ್ ಅಂದ್ರೆ ಯಾವ ಥರ? ಪ್ರೀತಿ. ಅದೇ ಯಾವ ಥರ? ಲವ್ ಬೆಳಗ್ಗೆ ಎದ್ದಿದ ತಕ್ಷಣ ಜ್ಞಾಪಕ ಇರುತ್ತಾ? ಏನ್ ಸರ್? ಅದು ಪ್ರೀತಿ. ಸಿಕ್ಕಾಬಿಟ್ಟೆ, ನಾನು ಭಾಳ ಶಾಕ್ ಆಗ್ಬಿಟ್ಟೆ. ನೀನು ಹೆಂಗೋ ಇದೆಲ್ಲ ಯಾವಾಗ ಕಲ್ತ್ಕೊಂಡು ಅಲ್ಲಿ ನಂಗೆ ಆಗೋಯ್ತು ಕೊಡೋ ನನಗೆ. ಗಿಲ್ಲಿ ಯಾವಾಗಲೂ ಪ್ರಾಪರ್ಟಿ ಕಾಮಿಡಿಲಿ ಹೇಳ್ತಾ ಇರ್ತಾನೆ, ನಾನು ಪಂಚಲ್ಲಿ ಹೇಳ್ತೀನಿ. ಡಂಕಣಕ ಮ್ಯೂಸಿಕ್ ರೆಡಿನಾ? ಎಸ್ ಎಸ್. ಗಿಲ್ಲಿ ಕೊಡ್ತೀನಿ ನನ್ನ ಕಮೆಂಟ್ಸು ತುಂಬಾ ಫ್ರ್ಯಾಂಕು. ಈ ಸತಿ ನಮ್ಮ ಆಕ್ಟು ಮನಿ ಬ್ಯಾಂಕು. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಾಮಿಡಿ